ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸರ್ಜನ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ನಲ್ಲಿ ನನ್ನ ಫಸ್ಟ್ ವಿಡಿಯೋ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಅಫಿಮೇಷನ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತಿನ ವಿಡಿಯೋ ಕೂಡ ಅದಕ್ಕೆ ರಿಲೇಟೆಡ್ ಆಗೇನೆ ಇದೆ. ಅದೇನಂದ್ರೆ ಅಫಿಮೇಷನ್ಸ್ನ ಎಫೆಕ್ಟಿವ್ ಆಗಿ ಬೇಗ ರಿಸಲ್ಟ್ ಕೊಡೋದಕ್ಕೆ ಏನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಬನ್ನಿ ಡೀಟೈಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದಾಗಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿದೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನು ಯೋಚನೆ ಬರ್ತಿರುತ್ತೋ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತಿರ್ತೀವಿ. ಇದು ಸಿಂಪಲ್ ಆಗಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಈಗ ನೆಕ್ಸ್ಟ್ ಅಂತ ಅಂದ್ರೆ ಅದು ಪಾಸಿಟಿವ್ ಆದ್ರೂ ನೆಗೆಟಿವ್ ಆದ್ರೂ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ನೆಗೆಟಿವ್ ಆಗಿ ಯೋಚಿಸಿ ಆ ಒಂದು ಯೋಚನೆಯಿಂದ ನಮ್ಗೆ ಕೆಟ್ಟಾಗ್ತಿದೆ, ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದನ್ನ ನಾವು ಸ್ಟಾಪ್ ಮಾಡ್ಬೇಕಾಗತ್ತೆ. ಬಟ್ ಹೇಗೆ? ನೆಗೆಟಿವ್ ಯೋಚನೆ ಬೇಡ ಅಂದ್ರೂ ಬರ್ತಿದೆ ಅಂತ ಅಂದ್ರೆ ನೀವು ಅದಕ್ಕೆ ರಬ್ಬರ್ ಬ್ಯಾಂಡ್ ಟೆಕ್ನಿಕ್ನ ಅಥವಾ ನೆಗೆಟಿವ್ ಎಮೋಷನ್ಸ್ನ ಸ್ಟಾಪ್ ಮಾಡುವಂಥ ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು. ಅದರ ರಿಲೇಟೆಡ್ ವಿಡಿಯೋಸ್ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ನೀವು ಈ ವಿಡಿಯೋನ ನೋಡಿದ ನಂತರ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಆ ಎರಡು ವಿಡಿಯೋಸ್ ನಿಮಗೆ ನೆಗೆಟಿವ್ ಥಿಂಕಿಂಗ್ನ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ ನೆಕ್ಸ್ಟ್ ಎರಡನೇದಾಗಿ ಪಾಸಿಟಿವ್ ಥಿಂಕಿಂಗ್ನ ಜಾಸ್ತಿ ಮಾಡೋದು. ಪಾಸಿಟಿವ್ ಥಿಂಕಿಂಗ್ನ ಜಾಸ್ತಿ ಮಾಡೋದ್ರಿಂದ ನಮ್ಮ ಲೈಫ್ ಒಂದು ರೀತಿ ಕೂಲ್ ಆಗಿ ಆರಾಮಾಗಿ ಸಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಅಂತ ಅಂದ್ರೆ, ಓಕೆ, ನಾನು ಆ ವಿಡಿಯೋ ಸಹಾಯದಿಂದ ನೆಗೆಟಿವ್ ಥಿಂಕಿಂಗ್ ನ ಸ್ಟಾಪ್ ಮಾಡಿದ್ದೀನಿ ಅಂಡ್ ಪಾಸಿಟಿವ್ ಥಿಂಕಿಂಗ್ ನ ಕೂಡ ಜಾಸ್ತಿ ಮಾಡಿದ್ದೀನಿ. ನನಗೆ ಬೇಕಾಗಿರೋದನ್ನ ನಾನು ಈಗ ಹೇಗೆ ಪಡೀಲಿ ಅಫಿಮೇಷನ್ಸ್ ನ ಯೂಸ್ ಮಾಡಿ? ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ಮೊದಲನೇದಾಗಿ ನೆಗೆಟಿವ್ ಥಿಂಕಿಂಗ್ ನ ಸ್ಟಾಪ್ ಮಾಡೋದು ಅಂಡ್ ಪಾಸಿಟಿವ್ ಥಿಂಕಿಂಗ್ ನ ಹೆಚ್ಚು ಮಾಡೋದು. ಆ ಒಂದು ಸ್ಟೆಪ್ ನ ನೀವು ಈಗಾಗಲೇ ಕಂಪ್ಲೀಟ್ ಮಾಡಿರ್ತೀರಾ. ಅಂಡ್ ಎರಡನೇದಾಗಿ ನಿಮ್ಮ ಹತ್ರ ಏನಿದೆಯೋ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ವ್ಯಕ್ತಪಡಿಸುವಂಥದ್ದು. ಅಂಡ್ ಮೂರನೇದಾಗಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಪದೇ ಪದೇ ಹೇಳ್ತಾ ಬರೋವಂಥದ್ದು. ಅಂಡ್ ಇಲ್ಲಿ ಹೇಳ್ಬೇಕಾದ್ರೆ ನೀವು ಈಗಾಗಲೇ ನನ್ಗೆ ಆ ಆಸೆ ಕೈಗೂಡಿದೆ ಅನ್ನೋಂಥ ಅರ್ಥ ಬರುವಂತ ಪದಗಳನ್ನ ಬಳಸ್ಬೇಕಾಗತ್ತೆ. ಮತ್ತೆ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಅಲ್ಲಿ ಅವ್ರ ಪರ್ಸನಲ್ ಪ್ರಾಬ್ಲಮ್ ನ ಶೇರ್ ಮಾಡಿಬಿಟ್ಟು ಈ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರೋದಕ್ಕೆ ನಾನು ಯಾವ ರೀತಿಯ ಅಫಿಮೇಷನ್ಸ್ ನ ಯೂಸ್ ಮಾಡಬೇಕು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಈ ವಿಡಿಯೋ ಮೂಲಕನೇ ಒಂದು ಉತ್ತರವನ್ನ ಕೊಡೋಣ ಅಂತ ಅಂದ್ಬಿಟ್ಟು, ಅಫಿಮೇಷನ್ಸ್ ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟದ ಕೆಲಸ ಏನಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ನೀವೇ ಆ ಒಂದು ಲೈನ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅದು ನಿಮ್ಗೆ ಕಂಫರ್ಟ್ ಆಗೋ ಲ್ಯಾಂಗ್ವೇಜ್ ಅಲ್ಲೇನೆ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ನೀವು ಆ ಒಂದು ಲೈನ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕಾದಂತ ಒಂದು ಅಂಶ ಅಂತ ಅಂದ್ರೆ ಅಲ್ಲಿ ಯಾವುದೇ ಒಂದು ನೆಗೆಟಿವ್ ಶಬ್ದಗಳು ಬರಬಾರ್ದು. ಮೀನ್ಸ್ ನಂಗೆ ಅದು ಬೇಡ, ಇದು ಬೇಡ, ಹಾಗ್ ಬೇಡ, ಹೀಗ್ ಬೇಡ, ಆ ರೀತಿಯ ಬೇಡ ಅನ್ನೋಂಥ ವಿಷಯಗಳು ಬೇಡ. ಅದು ಬಿಟ್ಟು ನಿಮ್ಗೆ ರಿಸಲ್ಟ್ ಏನ್ ಬೇಕು ಆ ರಿಸಲ್ಟ್ ನಿಮಗ್ ಸಿಕ್ಕಿದೆ ಅಂತ ಅನ್ಬಿಟ್ಟು ಅಫಿಮೇಷನ್ ಆಗಿ ಬಳಸಿ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಲ್ಲ ಒಂದು ಫೈನಾನ್ಸ್ ರಿಲೇಟೆಡ್ ಇಶ್ಯೂಸ್ಗೆ, ಮೀನ್ಸ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು, ಎಲ್ಲ ಒಂದು ಸಮಸ್ಯೆಗೂ ನನ್ನ ಹತ್ರ ತುಂಬಾ ದುಡ್ಡಿದೆ ಅನ್ನೋಂತ ಒಂದು ಲೈನ್ ನ ಬಳಸಿ. ಇದೇ ರೀತಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗೂ ನೀವೇನೆ ಅಫಿಮೇಷನ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಆದ್ರೂ ನಿಮ್ಮ ಕಂಫರ್ಟ್ಗೋಸ್ಕರ ಹಲವಾರು ಅಫಿಮೇಷನ್ಸ್ ವಿಡಿಯೋಸ್ ನ ರೆಡಿ ಮಾಡಿದ್ದೀನಿ. ಎಲ್ಲಾ ವಿಡಿಯೋಸ್ ಕನ್ನಡದಲ್ಲೇ ಇದೆ. ನೀವು ಹೋಗಿ ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ನೀವು ಆ ಒಂದು ಲೈನ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈಗ ಅಫಿಮೇಷನ್ಸ್ ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಆಯ್ತು. ಅಫಿಮೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನೀವೇ ಕ್ರಿಯೇಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನನ್ನ ವಿಡಿಯೋಸ್ ಅಲ್ಲಿರುವಂತ ಅಫಿಮೇಷನ್ಸ್ ನಾದ್ರೂ ತಗೋಬಹುದು. ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದ್ರೆ, ನನ್ನ ವಿಡಿಯೋಸ್ ನಲ್ಲಿರುವಂತ ಅಫಿಮೇಷನ್ಸ್ ಆದ್ರೆ ಎಲ್ಲ ರೆಡಿ ಇದೆ. ನೀವು ಅದನ್ನ ಪದೇ ಪದೇ ಕೇಳ್ತಾ ಇರೋದು ಅಷ್ಟೇ ನಿಮ್ ಕೆಲಸ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ, ಎಸ್ಪೆಷಲಿ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗಬೇಕಾದ್ರೆ ತುಂಬಾ ಕೇಳೋದಿಕ್ಕೆ ಟ್ರೈ ಮಾಡ್ತೀರಿ. ಅದ್ ಬಿಟ್ರೆ ನಿಮ್ಮ ಫ್ರೀ ಟೈಮ್ಸ್ ಅಲ್ಲಿ ನಿಮ್ಗೆ ಯಾವಾಗ ಕೇಳ್ಬೇಕು ಅಂತ ಅನ್ನಿಸ್ತಿರತ್ತೆ ಆಗೆಲ್ಲ ಪದೇ ಪದೇ ಆ ವಿಡಿಯೋಸ್ ನ ಪ್ಲೇ ಮಾಡ್ಕೊಂಡು ಕೇಳ್ತಾ ಇರಿ. ಇಲ್ಲ ನಿಮ್ಗೆ ಸಾಧ್ಯ ಆಗೋದಾದ್ರೆ ಆ ಲೈನ್ಸ್ ನ ಬೈ ಹಾರ್ಟ್ ಮಾಡಿ ಪದೇ ಪದೇ ಹೇಳೋದಿಕ್ಕೆ ಟ್ರೈ ಮಾಡ್ತೀರಿ. ಅಂಡ್ ನೀವು ಕ್ರಿಯೇಟ್ ಮಾಡಿರೋ ಲೈನ್ಸ್ ಆದ್ರೂ ಅಷ್ಟೇ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆಗೆಲ್ಲ ಹೇಳ್ತಾ ಇರಿ. ಅಂಡ್ ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗಬೇಕಾದ್ರೆ ಜಾಸ್ತಿ ಅಫಿಮೇಷನ್ಸ್ ನ ಯೂಸ್ ಮಾಡೋದಿಕ್ಕೆ ಟ್ರೈ ಮಾಡಿ. ನೀವೇ ಲೈನ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಾದ್ರೆ ಆದಷ್ಟು ಲೈನ್ ಸಿಂಪಲ್ ಆಗಿರ್ಲಿ. ಬಿಕಾಸ್ ಲೈನ್ ಸಿಂಪಲ್ ಇದ್ದಷ್ಟು ತಪ್ಪಾಗುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಹೇಳೋದ್ ಮತ್ತೆ, ನಾನು ಅಫಿಮೇಷನ್ ವಿಡಿಯೋ ನೀವು ಕೇಳ್ಬೇಕಾದ್ರೆ ಸಾಧ್ಯ ಆದ್ರೆ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗಿ ಕೇಳೋದಿಕ್ಕೆ ಟ್ರೈ ಮಾಡಿ. ಇದಿಷ್ಟು ಮಾಡೋದಿಕ್ಕೆ ಏನು ಕಷ್ಟ ಇಲ್ಲ. 3 ಇಂಪಾರ್ಟೆಂಟ್ ಸ್ಟೆಪ್ಸ್. ಮೊದಲನೇದಾಗಿ ಪಾಸಿಟಿವ್ ಥಿಂಕಿಂಗ್ ನ ಜಾಸ್ತಿ ಮಾಡಿ ನೆಗೆಟಿವ್ ಥಿಂಕಿಂಗ್ ನ ಕಮ್ಮಿ ಮಾಡುವಂಥದ್ದು. ಎರಡನೇದಾಗಿ ನಿಮ್ಮ ಹತ್ರ ಏನಿದೆಯೋ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರುವಂಥದ್ದು. ಅಂಡ್ ಮೂರನೇದಾಗಿ ಇಲ್ಲಿ ವಿಜುವಲೈಸ್ ಮಾಡ್ತಾ ಇಲ್ಲ, ಆರಾಮಾಗಿ ಫ್ರೀ ಟೈಮ್ ಅಲ್ಲಿ ಇರೋಂತ ಅಫಿಮೇಷನ್ಸ್ ನ ನಿಮ್ಗೆ ಟಿವಿ ನೋಡ್ತಾ ಅಥವಾ ನಿಮ್ಮ ದಿನನಿತ್ಯದ ಕೆಲಸವನ್ನ ಮಾಡ್ತಾ ನಿಮ್ಗೆ ಯಾವಾಗ ಹೇಳ್ಬೇಕಂತ ಅನ್ಸುತ್ತೋ
ಆಗೆಲ್ಲ ಪದೇ ಪದೇ ವಿಡಿಯೋನ ಪ್ಲೇ ಮಾಡ್ತಾ ಇರೋವಂಥದ್ದು ಅಥವಾ ಆ ಒಂದು ಅಫಿಮೇಷನ್ಸ್ನ ನಿಮ್ಮ ಮನಸ್ಸಲ್ಲಿ ನೀವೇ ಹೇಳ್ಕೊಳ್ತಾ ಬರುವಂಥದ್ದು. ಇದೊಂದು ಸಿಂಪಲ್ ಅಂಡ್ ಎಫರ್ಟ್ಲೆಸ್ ಮೆಥಡ್ ಅಂತಾನೆ ಹೇಳ್ಬೋದು. ಇದನ್ನ ಖಂಡಿತ ನೀವು ಕೂಡ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡೋದಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ನಾನ್ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಅಪ್ಕಮಿಂಗ್ ವೆಬಿನಾರಿಗೆ. ಆ ಒಂದು ವೆಬಿನಾರ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈಗ್ಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನೆಕ್ಸ್ಟ್ ವೆಬಿನಾರಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಹಾಗೇನೆ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.